ಮಲ್ಲಿಕಾರ್ಜುನ್ ಖರ್ಗೆ ವಿಶ್ವ ಸರ್ಪ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಆಕ್ರೋಶ ವಿಚಾರ. ಬಿಜೆಪಿ ಆರ್ಎಸ್ಎಸ್ಗೆ ಪ್ರದೀಪ್ ಈಶ್ವರ್ ಕೌಂಟರ್ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ವಿಶ್ವ ಸರ್ಪ ಹೇಳಿಕೆಗೆ ಬಿಜೆಪಿ ಆಕ್ರೋಶ. ಬಿಜೆಪಿ ಆರ್ಎಸ್ಎಸ್ಗೆ ಶಾಸಕ ಪ್ರದೀಪ್ ಈಶ್ವರ್ ಕೌಂಟರ್ ಕೊಟ್ಟಿದ್ದಾರೆ. ಅಸ್ಸಾಂನಲ್ಲಿ ಸರ್ಪ ಬಂದ್ರೆ ಒಡೆದು ಹಾಕಿ ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಹಿರಿತನದಿಂದ ಮಾತನಾಡಿದ್ದಾರೆ. ದೇಶದಲ್ಲಿ ನೋಂದಣಿ ಇಲ್ಲದ ಸಂಸ್ಥೆ ಅಂದ್ರೆ ಅದು ಆರ್ಎಸ್ಎಸ್. ಬೇಸಿಕ್ ರಿಜಿಸ್ಟ್ರೇಷನ್ ಇಲ್ಲದ ಆರ್ಎಸ್ಎಸ್ ನಮಗೆ ಪಾಠ ಹೇಳ್ತೀರಾ? ಸುರೇಶ್ ಕುಮಾರ್ ಛಲವಾದಿ ಬಾಯಿ ಬಡದು ಕಳುತ್ತಿದ್ದಾರೆ. ಖರ್ಗೆಯಂತಹ ದಲಿತ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ನೀವು ಬ್ರಾಹ್ಮಣರ ಮಕ್ಕಳಿಗೆ ಏನು ಮಾಡಿದ್ದೀರಾ ಎಂದು ಪ್ರಶ್ನೆ. ಬರೀ ಹಿಂದೂ ಮುಸ್ಲಿಂ ಕೋಮು ಗಲಭೆ ಅಷ್ಟೇ ಎಂದು ಆಕ್ರೋಶ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಚುನಾವಣಾ ಪ್ರಚಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಮಾತನಾಡಿದ ಒಂದು ಸ್ಟೇಟ್ಮೆಂಟ್. ನಮಾಜ್ ಮಾಡುವಾಗ ವಿಷಸರ್ಪವೊಂದು ಬಂದಾಗ ಮೊದಲು ನಮಾಜ್ನಿಂದ ಕೈ ಬಿಟ್ಟು ಆ ವಿಷಸರ್ಪವನ್ನು ಒಡೆದು ಹಾಕಬೇಕು, ಅದಾದ ನಂತರ ನಮಾಜ್ ಮಾಡಿ. ಹಂಗೇನೆ ಮುಸಲ್ಮಾನರ ವಿರುದ್ಧ ಇರತಕ್ಕಂತಹ ಬಿಜೆಪಿ ಮತ್ತು ಆರ್ಎಸ್ಎಸ್ ಒಂದು ತರಹದ ವಿಷಸರ್ಪ ಇದ್ದ ಹಾಗೆ, ಅದನ್ನು ನೀವು ಕೊಲ್ಲಬೇಕು ಅಂತ ಹೇಳಿ ಭಯವನ್ನು ಉತ್ಪಾದಿಸುವ ತರಹದ ಸ್ಟೇಟ್ಮೆಂಟ್ ಅಂತ ಹೇಳಿ ಈಗ ಬಿಜೆಪಿಗರು ಅದನ್ನು ಬಣ್ಣಿಸ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕಬಳ್ಳಾಪುರದ ಶಾಸಕರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹದ್ದು. ಸುರೇಶ್ ಕುಮಾರ್ ವಿರುದ್ಧವೂ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಸರ್, ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಅಸ್ಸಾಂಗೆ ಎಲೆಕ್ಷನ್ ಕ್ಯಾನ್ವಾಸ್ಗೆ ಹೋಗಿದ್ರು. ಶ್ರೀಭೂಮಿ ಅನ್ನೋ ಡಿಸ್ಟಿಕ್ ಅಲ್ಲಿ ಕ್ಯಾನ್ವಾಸ್ ಮಾಡುವಾಗ ಅವ್ರು ಏನ್ ಹೇಳಿದ್ರು? ಸಪ್ಪ ಬಂದ್ರೆ ಹೊಡೆದಾಕಿ ಅಂದ್ರು. ತಪ್ಪೇನಿದೆ? ಅವ್ರ ಅನುಭವದಿಂದ, ಅವರ ಹಿರಿತನದಿಂದ ಮಾತಾಡಿದ್ದಾರೆ. ಒಂದು ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಸಂಸ್ಥೆ ಒಂದು ಇನ್ಕಮ್ ಟ್ಯಾಕ್ಸ್ ಬೇಸಿಕ್ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಏನು ಹೇಳ್ತಾರೆ? ಬೇಸಿಕ್ ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ಯೋಗ್ಯತೆ ಇಲ್ಲದಿರೋ ಸಂಸ್ಥೆ ಹಿಂಗೆ ಮಾತಾಡಿದ್ರೆ ಏನಾದರೂ ಮಾತಾಡಿದ್ರೆ ಸಾಕು. ಅಲ್ಲಿ ಶ್ರೀಭೂಮಿ ಡಿಸ್ಟಿಕ್ ಅಲ್ಲೂ FIR ಆಗಿದೆ. ಇಲ್ಲಿ ನಿನ್ನೆ ಅವ್ರು ಯಾರೋ ಜಯನಗರ MLA CK ರಾಮಮೂರ್ತಿನ ಅವ್ರನ್ನ ಕಾನ್ಸ್ಟೇಬಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ಸ್ಟೇಷನ್ಗಳಲ್ಲಿ SB ಅಂತ ಇರ್ತಾರೆ, ಹಂಗೆ CK ರಾಮಮೂರ್ತಿ ಅವ್ರನ್ನ ಕಾನ್ಸ್ಟೇಬಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾರು ಬೈದು ಅವ್ರನ್ನ ಕಳಿಸೋದು, FIR ಮಾಡಿಸೋದು. CK ರಾಮಮೂರ್ತಿ ಅವರೇ, ನಿಮ್ಮ ಶಾಸಕರು ಸರ್, ನೀವು ಮರ್ತೋಗ್ತಾ ಇದ್ದೀರಾ? ಯಾಕೆ ಫೈಟ್ ಮಾಡೋದು ಮರ್ತೋಗ್ಬಿಟ್ರ BJP ಅವರು? ಸರ್, ಕೌಂಟರ್ಗೆ ಕೌಂಟರ್ ಇಡಬೇಕು. ಕೌಂಟರ್ಗೆ FIR ಇರುತ್ತಾ ಸರ್? ನಮಗೆ FIR ಮಾಡಿಸೋದು ಒಂದು ಕೆಲಸನ ಸರ್? ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಿರಿಯರಿದ್ದಾರೆ. ಇಷ್ಟು ದಿನ ಅವ್ರು ಯಾರೋ ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಬಾಯಿ ಬಡ್ಕೊಂತ ಇದ್ರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಬಗ್ಗೆ. 30-40 ವರ್ಷ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಬಕೆಟ್ ಹಿಡಿದು ಬೆಳೆದ್ಬಿಟ್ಟು ಈಗೇನೋ ವಿಪಕ್ಷ ನಾಯಕ ಆಗಿ ಅವ್ರು ಬಾಯಿ ಬಡ್ಕೊಂತಿದ್ರು. ಈಗ ಇವೆಲ್ಲ ಇದ್ದಿದೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವ್ರದೇ ಆದ ಕೊಡುಗೆ ಇದೆ ನಾಡಿಗೆ, ದೇಶಕ್ಕೆ. ದಲಿತರಲ್ಲಿ ಮೊದಲನೇವರು ಹೋಗಿ ಒಂದು ACC ಅಧ್ಯಕ್ಷರಾಗ್ತಾರೆ ಅಂದ್ರೆ, ಒಂದು ಮಹಾತ್ಮ ಗಾಂಧಿ ಕೂತಂತ ಜಾಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂತಾರೆ ಅಂದ್ರೆ ಇದು ಅವ್ರ ತಾಕತ್ತು. ಇದು ದಲಿತರ ತಾಕತ್ತು, ದಲಿತರ ಧ್ವನಿ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪೊಲಿಟಿಕಲಿ ಮಾತಾಡುವಾಗ ಒಂದಲ್ಲ ಎರಡು ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡಿದ ತಕ್ಷಣ ಇವರೆಲ್ಲ ಮೇಲೆ ಬಿದ್ದರೆ ನಮ್ಮ ಮಾಜಿ ಶಿಕ್ಷಣ ಸಚಿವರು ನಮ್ಮ ಸುರೇಶ್ ಕುಮಾರ್ ಸಾಹೇಬ್ರಿಗೆ ಏನಾಗಿದ್ದು? ಸುರೇಶ್ ಕುಮಾರ್ ಸಾಹೇಬ್ರೆ, ನೀವು ಯಾಕೆ ಎಲ್ಲದಕ್ಕೂ ಈ ನಡುವೆ ಮೇಲ್ ಬೀಳ್ತಿದ್ಯಾ? ಐಡೆಂಟಿಟಿ ಕ್ರೈಸಿಸ್ ಸರ್? ನಿಮಗೂ ಸ್ವಲ್ಪ ಐಡೆಂಟಿಟಿ ಕ್ರೈಸಿಸ್ ಬಂದಿದೆ. ಸುರೇಶ್ ಕುಮಾರ್ ಸರ್, ನೀವು ರಿಯಾಕ್ಟ್ ಆಗ್ತೀರಾ? ಆ ಛಲವಾದಿಯವರು ಬಾಯಿ ಬಡ್ಕೊತಾನೇ ಇರ್ತಾರೆ. ಅವ್ರು ಬಾಯಿ ವರ್ಬಲ್ ಡೈರ್ ಅಂತ ಕರೀತಾರೆ ಸರ್. ಆ ಛಲವಾದಿಯವರು, ಈಗ CK ರಾಮಮೂರ್ತಿ ಅವರು, ಇನ್ನ ಹೊಸ ಅಲ್ಲಿ ಅಸ್ಸಾಂ ಚೀಫ್ ಮಿನಿಸ್ಟರ್ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಹಿಮಾಂಶು ಬಿಸ್ವಾಸ್ ಏನಂದ್ರೆ ಮಾತಾಡ್ತಾರೆ. ಇದು ಖರ್ಗೆ ಸಾಹೇಬ್ರನ್ನ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.